ಎಲ್ಲ ಪಾಲಕರಿಗೆ ಧನ್ಯವಾದಗಳು. ಸೊ ಇವತ್ತು ನನಗೊಂದು 10 ರಿಂದ 15 ನಿಮಿಷ ಅವಕಾಶ ಕೊಟ್ಟಿದ್ದಾರೆ. ತಮ್ಮ ಪಾಲಕರಿಗೆ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ, ಈ ವರ್ಷ ಏನು ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಆಲ್ರೆಡಿ ಪೇರೆಂಟ್ಸ್ ವಾಟ್ಸಪ್ ಗ್ರೂಪ್ದಲ್ಲಿ ಈ PDF ಕಳಿಸಿದ್ದೀವಿ. ಯಾರಿಗೇನೆ ಇಷ್ಟು ನೋಡಿದೆಯಲ್ಲ ಸ್ವಲ್ಪ ವಿಸಿಬಲ್ ಆಗಿಲ್ಲ ಅಂದರೆ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ ಪಾಯಿಂಟ್ಸು ನೋಡ್ಕೋಬೋದು ಸರ್. ಸೊ accessibility in WhatsApp group and also on the screen sir. So first of all, welcome to parent teacher meeting 2024-25 sir. So Sri Vidyaniketan PU College ಶ್ರೀರಾಮನಗರ ಬ್ರಾಂಚ್ನಲ್ಲಿ ಏನೇನು ಕೋರ್ಸಸ್ ಆಫರ್ ಮಾಡ್ತಿದ್ದೀವಿ, ಆ ಕೋರ್ಸ್ನಲ್ಲಿರೋ ಗ್ರೂಪ್ಸ್ ಏನು ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ ಸರ್. ಶ್ರೀರಾಮನಗರ ಬ್ರಾಂಚ್ನಲ್ಲಿ PCMB ಕೋರ್ಸ್ ಆಫರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಇರುತ್ತೆ ಸರ್. ನೆಕ್ಸ್ಟ್ ಸೆಕೆಂಡ್ ಸ್ಲೈಡ್ದಲ್ಲಿ ಶ್ರೀರಾಮನಗರ ಬ್ರಾಂಚ್ನಲ್ಲಿ 2024-25 ಅಕಾಡೆಮಿಕ್ಸ್ ಏ ಥರ ರನ್ ಮಾಡ್ತಿದ್ದೀವಿ. 4 ಹೆಡ್ಲೈನ್ಸ್ ಇಲ್ಲಿ ಕೊಟ್ಟಿದ್ದೀವಿ ಸರ್. ಫಸ್ಟ್ ಹೆಡ್ಲೈನ್ ಅಬೌಟ್ ಸಿಲೆಬಸ್ ಕಂಪ್ಲೀಷನ್, ಸೆಕೆಂಡ್ ಹೆಡ್ಲೈನ್ ಕ್ಲಾಸ್ ಟೈಮಿಂಗ್ಸ್, ಥರ್ಡ್ ಹೆಡ್ಲೈನ್ ಸ್ಟಡಿಯರ್ಸ್, ಫೋರ್ತ್ ಹೆಡ್ಲೈನ್ ಫುಡ್, ಫಿಫ್ತ್ ಹೆಡ್ಲೈನ್ ಮೆಡಿಕಲ್ಸ್, ಸಿಕ್ಸ್ತ್ ಹೆಡ್ಲೈನ್ ಸ್ಪೋರ್ಟ್ಸ್. ಇದು ನಮ್ಮ ಕಾಲೇಜ್ನಲ್ಲಿ ರೆಗ್ಯುಲರ್గా ಕಂಡಕ್ಟ್ ಮಾಡಿ ಈವೆಂಟ್ಸ್ ಅದು. ಅದರಲ್ಲಿ ಫಸ್ಟ್ ಅಬೌಟ್ ಸಿಲೆಬಸ್ ಕಂಪ್ಲೀಷನ್. ಸಿಲೆಬಸ್ ನಾವು ಫಸ್ಟ್ PUC ಮಕ್ಕಳಿಗೂ ಪ್ರಥಮ PUC ಮಕ್ಕಳಿಗೂ ಸಿಲೆಬಸ್ ಏನು ಕಂಪ್ಲೀಟ್ ಮಾಡ್ತೀವಿ, ಏ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೀವಿ, ಪ್ರತಿದಿನ ಅವರು ವರ್ಕೌಟ್ಸ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಸೊ ನನ್ನ ಹತ್ರ ಏನಿರುತ್ತೆ ಅಂದರೆ ಸರ್, ಮಕ್ಕಳು June 10th ಜಾಯಿನ್ ಆಗಿದ್ದಾರೆ ಸರ್ ನಮ್ಮ ಕಾಲೇಜ್ನಲ್ಲಿ. June 10th ಇವತ್ತುವರೆಗೂ 7 months ಆಗಿದೆ ಸರ್. ಫಸ್ಟ್ ಇಯರ್ ನಮ್ಮ ಮೈಕ್ರೋ ಶೆಡ್ಯೂಲ್ ಪ್ಲಾನಿಂಗ್ನಲ್ಲಿ ಟೋಟಲ್ 24 ವೀಕೆಂಡ್ಸ್ ಇರುತ್ತೆ ಸರ್. ಈ 24 ವೀಕೆಂಡ್ಸ್ದಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯೋ, ಲ್ಯಾಂಗ್ವೇಜಸ್ ಇಂಗ್ಲೀಷ್, ಕನ್ನಡ, ಸಂಸ್ಕೃತ್, ಹಿಂದಿ ಅಷ್ಟು ಸಿಲೆಬಸ್ 24 ವಾರದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಸರ್. ಅದರಲ್ಲಿ PUC, ನೀಟು, KC ಇದು ಸಿಲೆಬಸ್ ಕಂಪ್ಲೀಷನ್ ಸರ್. ಇದು ಆಲ್ಮೋಸ್ಟ್ ತಮ್ಮ ಮಕ್ಕಳಿಗೂ ಬಯಾಲಜಿ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಸರ್. ಲ್ಯಾಂಗ್ವೇಜಸ್ ಇಂಗ್ಲೀಷ್ ಕಂಪ್ಲೀಟ್ ಆಗಿದೆ ಸರ್. ಕನ್ನಡ, ಹಿಂದಿ, ಸಂಸ್ಕೃತ್ ಕೂಡ ಆಗಿದೆ ಸರ್. ಮ್ಯಾಥ್ಸ್ ಆಲ್ಮೋಸ್ಟ್ ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್. ಕೆಮಿಸ್ಟ್ರಿ ಇನ್ನೊಂದು 2 ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್. ಫಿಸಿಕ್ಸ್ ಇನ್ನೊಂದು 2 ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್. ಸೊ ಈ ತಿಂಗಳ ಕೊನೆಗೆ ಟೋಟಲ್ ಪ್ರಥಮ PUC PCMB ವಿತ್ ಲ್ಯಾಂಗ್ವೇಜಸ್ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ ಸರ್. ಸರ್ ತಮ್ಮ ಮಕ್ಕಳಿಗೆ ಪ್ರತಿದಿನ ಒಂದೊಂದು ಕ್ಲಾಸ್ಗೆ ಎಷ್ಟು ಟೈಮ್ ಡ್ಯೂರೇಷನ್ ಇರುತ್ತಂದರೆ, ಒಂದು ಕ್ಲಾಸ್ಗೆ 1 hour 20 minutes ಇರುತ್ತೆ ಸರ್. ಸೊ ಅದಕ್ಕೋಸ್ಕರ ಒಂದು ಟೈಮ್ ಟೇಬಲ್ ಕೂಡ ಕಳಿಸಿದ್ದೀವಿ ಸರ್. ತಮ್ಮ ಮಕ್ಕಳಿಗೆ ಬೆಳಗ್ಗೆ 8:40ಕ್ಕೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಸರ್. 5:50ಕ್ಕೆ ಕಾಲೇಜ್ ಕ್ಲೋಸ್ ಆಗುತ್ತೆ ಸರ್. ಈ 8:40ರಿಂದ 5:50 ಒಳಗಡೆ 6 ಕ್ಲಾಸಸ್ ಬರುತ್ತೆ ಸರ್. 6 ಕ್ಲಾಸಸ್ನಲ್ಲಿ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸು, ಬಾಟನಿ, ಜುವಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ ಪ್ರತಿದಿನ ಈ 6 ಸಬ್ಜೆಕ್ಟ್ಸ್ ಟೀಚಿಂಗ್ ರನ್ ಆಗುತ್ತೆ ಸರ್. ಬೆಳಗ್ಗೆ 8:40ರಿಂದ ಸಾಯಂಕಾಲ 5:50ವರೆಗೆ ಸರ್. ಇದು ತಮ್ಮ ಮಕ್ಕಳ ಪ್ರತಿದಿನ ಟೈಮ್ ಟೇಬಲ್ ಸರ್. ಆ ಟೈಮ್ ಟೇಬಲ್ ಕೂಡ ತಮ್ಮೆಲ್ಲರಿಗೂ ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸಿದ್ದೀವಿ ಸರ್. ಸರ್ ನೆಕ್ಸ್ಟ್ ಅದೇ ದಿನ ಸ್ಟಡಿ ಅವರ್ಸ್ ನಾವು ಹೆಂಗೆ ಕಂಡಕ್ಟ್ ಮಾಡ್ತಿದ್ದೀವಿ ಸರ್. ಬೆಳಗ್ಗೆ 8:40ರಿಂದ ಸಾಯಂಕಾಲ 5:50 ಒಳಗಡೆ ಟೀಚಿಂಗ್ ಕ್ಲಾಸಸ್ ಕಂಪ್ಲೀಟ್ ಆಗುತ್ತೆ ಸರ್. 5:50ರಿಂದ 6:40ವರೆಗೆ ಅವರಿಗೆ ಸ್ನ್ಯಾಕ್ಸ್ ಬ್ರೇಕ್ ಕೊಡ್ತೀವಿ ಸರ್. ಆ ಟೈಮ್ನಲ್ಲಿ ರಿಫ್ರೆಶ್ ಆಗ್ಬೋದು. ರಿಫ್ರೆಶ್ ಆಗಿ ಸ್ನ್ಯಾಕ್ಸ್ 6:40ಗೆ ವಾಪಸ್ ಬರಬೇಕು ಸರ್. 6:40ಗೆ ಸ್ಟಡಿ ಅವರ್ 1 ಸ್ಟಾರ್ಟ್ ಆಗುತ್ತೆ ಸರ್. ಈ 6:40ಯಿಂದ 8:10 PM ವರೆಗೂ ಒಂದು ಸ್ಟಡಿ ಅವರ್ ಆಗುತ್ತೆ ಸರ್. 8:10ರಿಂದ 8:40ವರೆಗೂ ಡಿನ್ನರ್ ಬ್ರೇಕ್ ಸರ್.
8:40 10:10ವರೆಗೂ ಸೆಕೆಂಡ್ ಸ್ಟಡಿ ಅವರ್ಸ್. ಅಂದರೆ ತಮ್ಮ ಮಕ್ಕಳಿಗೆ ಬೆಳಗ್ಗೆ 8:40 ಸ್ಟಾರ್ಟ್ ಆಗುತ್ತೆ, ನೈಟ್ 10:10ವರೆಗೂ ಕ್ಲಾಸಸ್ ಪ್ಲಸ್ ಸ್ಟಡಿ ಅವರ್ ಆಗುತ್ತೆ ಸರ್. ಅವತ್ತು ಏನೈತೆ ಟೀಚ್ ಮಾಡಿದೆವೋ ಅದೇ ಕ್ಲಾಸಸ್ ನಾವು ಈವ್ನಿಂಗ್ ಓದಿಸ್ತೇವೆ ಸರ್. ಬೆಳಗ್ಗೆ ಟೀಚ್ ಮಾಡಿದ ಲೆಕ್ಚರರ್ಸ್ ಬರ್ತಾರೋ ಅದೇ ಲೆಕ್ಚರರ್ ಪ್ರೆಸೆನ್ಸ್ನಲ್ಲಿ ಮಕ್ಕಳು ಓದ್ತಾರೆ ಸರ್. ಇದು ನಮ್ಮ ಹತ್ರ ಟೀಚಿಂಗ್ ಪ್ಲಾನಿಂಗ್ ಪ್ಲಸ್ ಸ್ಟಡಿ ಅವರ್ಸ್ ಸರ್. ನೆಕ್ಸ್ಟ್ ಸರ್, ಪ್ರತಿ ವಾರ ನಾವು ವೀಕೆಂಡ್ ಎಕ್ಸಾಮ್ ಹೆಂಗೆ ಕಂಡಕ್ಟ್ ಮಾಡ್ತಾರೋ ಒಂದು ಎಕ್ಸಾಂಪಲ್ ತೋರಿಸ್ತೇವೆ ಸರ್. ಸರ್, ಮಂಡೇ ಮೈಕ್ರೋ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ, ಶನಿವಾರ ಕಂಪ್ಲೀಟ್ ಆಗುತ್ತೆ ಸರ್. ಈ ಮಂಡೆಯಿಂದ ಶನಿವಾರವರೆಗೆ ಮೈಕ್ರೋ ಶೆಡ್ಯೂಲ್ ಮೇಲೆ ಭಾನುವಾರ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಸರ್. ಅಂದರೆ ಒಂದು ವಾರ PU ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಅದೇ ಟಾಪಿಕ್ಸ್ ಮೇಲೆ ನೆಕ್ಸ್ಟ್ ವಾರ ನೀಟು KCET ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಅಂದರೆ ತಮ್ಮ ಮಕ್ಕಳು ಪ್ರತಿ ಟಾಪಿಕ್ ಮೇಲೆ ಬೋರ್ಡ್ ಎಕ್ಸಾಮು ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ನೀಟು KCET ಅಟೆಂಡ್ ಮಾಡ್ತಾರೆ ಸರ್. ಸೊ ಮೈಕ್ರೋ ಲೆವೆಲ್ದಲ್ಲಿ ಬೋರ್ಡು ಕವರ್ ಮಾಡ್ತೀವಿ, ಮೈಕ್ರೋ ಲೆವೆಲ್ದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಕವರ್ ಮಾಡ್ತೀವಿ ಸರ್. ಆ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಆ ರಿಸಲ್ಟ್ ಟೆಕ್ಸ್ಟ್ ಮೆಸೇಜ್ ಫಾರ್ಮ್ದಲ್ಲಿ ಪಾಲಕರ ಮೊಬೈಲ್ ನಂಬರ್ಗೆ ಕಳಿಸ್ತೀವಿ ಸರ್. ಅದೆಲ್ಲರಿಗೂ ಪ್ರತಿ ವಾರ ಬರ್ತಾ ಇದೆ ಸರ್. ಸರ್, ಈಗ ಮಕ್ಕಳು ಒಬ್ಬರಿಗೆ ಅಲ್ಲ, ಪಾಲಕರು ಕೂಡ ಸ್ವಲ್ಪ ಮಾಹಿತಿ ಇರಬೇಕಂದ್ರೆ ಈ ಸ್ಲೈಡ್ ಪ್ರಿಪೇರ್ ಮಾಡಿದ್ವಿ ಸರ್. ಸರ್, ಈ ಸ್ಲೈಡ್ ಏನಂದರೆ KCET ಎಕ್ಸಾಮ್ಗೆ ಎಷ್ಟು ಕ್ವಶನ್ಸ್ ಇರುತ್ತೆ, ಒಂದೊಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್, ಅದಕ್ಕೋಸ್ಕರ ಈ ಸ್ಲೈಡ್ ಪ್ರಿಪೇರ್ ಮಾಡಿದ್ವಿ ಸರ್. ಸರ್, KCET ಎಕ್ಸಾಮ್ಗೆ 4 ಸಬ್ಜೆಕ್ಟ್ಸ್ ಇರುತ್ತೆ ಸರ್. ಒಂದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಒಂದೊಂದು ಸಬ್ಜೆಕ್ಟಿಗೆ ನಂಬರ್ ಆಫ್ ಕ್ವಶನ್ಸ್ 60 ಇರುತ್ತೆ ಸರ್, 60 ಇರುತ್ತೆ. ಒಂದೊಂದು ಕ್ವಶನ್ಗೆ 1 ಮಾರ್ಕ್ ಸರ್. 1 ಕ್ವಶನ್ಗೆ 1 ಮಾರ್ಕ್ KCET ಎಕ್ಸಾಮ್ದಲ್ಲಿ. ಸ್ಟೇಟ್ ಲೆವೆಲ್ದಲ್ಲಿ ಕಂಡಕ್ಟ್ ಮಾಡಿ ಯಾವ ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕ್ಸ್ ಇರಲಿಲ್ಲ ಸರ್. ಸೊ ಟೋಟಲ್ 240 ಮಾರ್ಕ್ಸ್ ಇರುತ್ತೆ ಸರ್ KCET. ಇದು KCET ಪ್ಯಾಟರ್ನ್ ಎಕ್ಸಾಮ್ ಸರ್ ಇದು. ಆಮೇಲೆ ಇದು ನೀಟ್ ಎಕ್ಸಾಮ್ ಬಗ್ಗೆ ಒಂದು ಮಾಹಿತಿ ಸರ್ ಇದು. ಸರ್, ನೀಟ್ ಎಕ್ಸಾಮ್ಗೆ 3 ಸಬ್ಜೆಕ್ಟ್ಸ್ ಇರುತ್ತೆ ಸರ್. ಒಂದು ಬಯಾಲಜಿ, 2ನೇದು ಫಿಸಿಕ್ಸ್, 3ನೇದು ಕೆಮಿಸ್ಟ್ರಿ ಸರ್. ಸರ್, ಫಿಸಿಕ್ಸ್ ನೀಟ್ ಎಕ್ಸಾಮ್ದಲ್ಲಿ ನಂಬರ್ ಆಫ್ ಕ್ವಶನ್ಸ್ 50 ಇರುತ್ತೆ ಸರ್. ಕೆಮಿಸ್ಟ್ರಿ ನೀಟ್ ಎಕ್ಸಾಮ್ದಲ್ಲಿ ನಂಬರ್ ಆಫ್ ಕ್ವಶನ್ಸ್ 50 ಇರುತ್ತೆ ಸರ್. ಬಯಾಲಜಿ ನೀಟ್ ಎಕ್ಸಾಮ್ದಲ್ಲಿ ನಂಬರ್ ಆಫ್ ಕ್ವಶನ್ಸ್ 100 ಇರುತ್ತೆ ಸರ್. ಟೋಟಲ್ 200 ಕ್ವಶನ್ಸ್ ನೀಟ್ ಎಕ್ಸಾಮ್ದಲ್ಲಿ ಇರುತ್ತೆ ಸರ್. ಆ 200 ಕ್ವಶನ್ಸ್ನಲ್ಲಿ 20 ಕ್ವಶನ್ಸ್ ಚಾಯ್ಸ್ ಇರುತ್ತೆ ಸರ್. ಅಂದರೆ 180 ಕ್ವಶನ್ಸ್ ಮಾತ್ರನೇ ಮಕ್ಕಳು ಅಟೆಂಡ್ ಮಾಡಬೇಕು ಸರ್. ನೀಟ್ ಎಕ್ಸಾಮ್ದಲ್ಲಿ ಒಂದೊಂದು ಕ್ವಶನ್ಗೆ 4 ಮಾರ್ಕ್ಸ್ ಸರ್. ಮಗ ಆಗಲಿ ಯಾರೇನೇ ಬಾಯ್ ಆರ್ ಗರ್ಲ್ ಎನಿವನ್ ಯಾರೇನೋ ಒಂದು ಕ್ವಶನ್ ಮಿಸ್ಟೇಕ್ ಮಾಡಿದೆ, ಆ ಕ್ವಶನ್ಗೆ -1 ಇರುತ್ತೆ ಸರ್. ಅಂದರೆ ನಾವು ಒಬ್ಬ ಸ್ಟೂಡೆಂಟ್ ಸರ್, ನಾವು ಒಂದು ಕ್ವಶನ್ ಕರೆಕ್ಟ್ ಮಾಡಿದ್ರೆ 4 ಮಾರ್ಕ್ಸ್ ಬರುತ್ತೆ ಸರ್. ಅದೇ ಕ್ವಶನ್ ನಾವು ತಪ್ಪು ಮಾಡಿದ್ರೆ 5 ಮಾರ್ಕ್ಸ್ ಹೋಗುತ್ತೆ ಸರ್. ಸೊ ನೆಗೆಟಿವ್ ಮಾರ್ಕ್ಸು ನ್ಯಾಷನಲ್ ಬೋರ್ಡ್ ಎಕ್ಸಾಮ್ಗೆ ಇರುತ್ತೆ ಸರ್, ಸ್ಟೇಟ್ ಬೋರ್ಡ್ ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕ್ಸ್ ಇರಲಿಲ್ಲ ಸರ್. ಇದು ಒಂದು ಮಾಹಿತಿ ಸರ್. ನೀಟ್ ಎಕ್ಸಾಮ್ ಟೋಟಲ್ 720 ಇರುತ್ತೆ ಸರ್. ಸೊ ನೆಕ್ಸ್ಟ್ ಈ ಸ್ಲೈಡ್ನಲ್ಲಿ ನಮ್ಮ ವಿದ್ಯಾನಿಕೇತನ್ ಗ್ರೂಪ್ ಆಫ್ ಆರ್ಗನೈಸೇಷನ್ದಲ್ಲಿ ಹೂ ಆರ್ ದ ಮೇನ್ ಟೀಮ್ ಮೆಂಬರ್ಸ್ ಎಲ್ಲರಿಗೂ ಗೊತ್ತು ಸರ್. ಮಿಸ್ಟರ್ ಸೂರ್ಯಬಾಬು ಸರ್ ನೆಕ್ಕಂಟಿ, ಚೇರ್ಮನ್ ಆಫ್ ವಿದ್ಯಾನಿಕೇತನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಮಿಸ್ಟರ್ ಆದರ್ಶ್ ನೆಕ್ಕಂಟಿ, ವೈಸ್ ಚೇರ್ಮನ್ ಆಫ್ ಶ್ರೀ ವಿದ್ಯಾನಿಕೇತನ್ PU ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್. And Mr. K.S. Mallikarjun sir, Principal and Vice Chairman of Sri Vidyaniketan Group of PU Colleges and HOD of Mathematics. And A. Umar Shankar Rao sir, he is the Principal of Gangavati and also one of the Director and HOD in Chemistry Department sir. And Mr. P. Jagannath Rao, Principal of Sri Ram Nagar branch, I am the one of the Director and HOD in Biology Department sir. And Mr. Chandrasekhar sir, HOD in Physics Department in both Sri Ram Nagar branch and Gangavati branch. And Mr. Naresh Y is the CEO of school. And Mr. Subbaraju is the Director of Vidyaniketan PU Colleges. And Mr. Nageshwar Rao, Campus in charge, he will take care of everything, all these activities. These are the team members of Vidyaniketan PU College. And ಈ ಲಿಸ್ಟಲ್ಲಿ ಪಾಲಕರು ಕೂಡ ಕಳಿಸಿದ ಸ್ಲೈಡ್ದಲ್ಲಿ ನಮ್ಮ ವಿದ್ಯಾನಿಕೇತನ್ PU ಕಾಲೇಜ್ ಶ್ರೀರಾಮನಗರ ಬ್ರಾಂಚ್ನಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇಷ್ಟು ಜನ ಇರ್ತಾರೆ ಸರ್.
senior lecturers, junior lecturers. This is the physics department names in Sri Ram Nagar branch, sir. And this is chemistry department lecturers' skills are total, their information and their qualification and their experience. And this is the department of mathematics, total lecturers, senior lecturers and junior lecturers and their experience. And this is the department of biology team, senior lecturers and junior lecturers and their qualification and their experience. And this is a department of languages. Nam college dalli language department, their names and their experience and their qualification. And one more, sir. ತಮ್ಮ ಮಕ್ಕಳಿಗೋಸ್ಕರ ಬೆಳಗ್ಗೆಯಿಂದ ನೈಟ್ ವರೆಗೂ ಇನ್ಚಾರ್ಜಸ್ ಕೆಲಸ ಮಾಡ್ತಾರೆ ಸರ್. ಮಿಸ್ಟರ್ ಅನಂತ್ ಸರ್ ಈಸ್ ದ ಸೀನಿಯರ್ ಲೆಕ್ಚರರ್ ಇನ್ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ ವೈಸ್ ಪ್ರಿನ್ಸಿಪಲ್. ಅಂಡ್ ಮಿಸ್ಟರ್ ವಿ ಜಗದೀಶ್ ಸೀನಿಯರ್ ಲೆಕ್ಚರರ್ ಇನ್ ಮ್ಯಾಥಮೆಟಿಕ್ಸ್ ಅಂಡ್ ಈಸ್ ಆಲ್ಸೋ ಇನ್ಚಾರ್ಜ್. ದೇ ವಿಲ್ ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್ಸ್. ತಮ್ಮ ಮಕ್ಕಳಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆರಾಮಿಲ್ಲ ಅಂದರೆ ಆಂಬುಲೆನ್ಸ್ ಮೇಲೆ ಕಳಿಸೋದು, ಏನೇನೋ ಆರಾಮಿಲ್ಲ ಅಂದರೆ ರೆಸ್ಟ್ ಕೊಡೋದು, ಎವ್ರಿಥಿಂಗ್ ಮಾರ್ನಿಂಗ್ ಇಂದ ನೈಟ್ ವರ್ಕು ಇವರಿಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಸರ್. ಸರ್ ಇದು ನಾನ್ ಟೀಚಿಂಗ್ ಸ್ಟಾಫ್ ಸರ್. ತುಂಬ ಪಾಲಕರಿಗೆ ಸ್ವಲ್ಪ ಡೌಟ್ಸ್ ಇರುತ್ತೆ. ಡಾಕ್ಯುಮೆಂಟ್ ಸೆಕ್ಷನ್ದಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಫೀಸ್ ಕಟ್ಟಬೇಕಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ರಿಸಲ್ಟ್ ಬಗ್ಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಸ್ವಲ್ಪ ಡೌಟ್ಸ್ ಇರುತ್ತೆ ಸರ್. ಅದಕ್ಕೋಸ್ಕರ ಟೋಟಲ್ ನಾನ್ ಅಕಾಡೆಮಿಕ್ ಸ್ಟಾಫ್ ಮೆಂಬರ್ಸ್ ದೇರ್ ನೇಮ್ಸ್ ಆ್ಯಂಡ್ ದೇರ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಈ ಸ್ಲೈಡ್ದಲ್ಲಿ ಕೊಟ್ಟಿದ್ದೇವೆ ಸರ್. ಆಮೇಲೆ ವಿದ್ಯಾನಿಕೇತನದಲ್ಲಿ ಓನ್ಲಿ ಅಕಾಡೆಮಿಕ್ಸ್ ಓದೋದು ಒಂದೇ ಇಲ್ಲ ಸರ್, ಸ್ಪೋರ್ಟ್ಸ್ ಕೂಡ ನಾವು ಕಂಡಕ್ಟ್ ಮಾಡ್ತಿದ್ವಿ. ಸ್ಪೋರ್ಟ್ಸ್ದಲ್ಲಿ ಕೂಡ ನಮ್ಮ ಮಕ್ಕಳಿಗೆ ನಾವು ಎಂಕರೇಜ್ ಮಾಡ್ತಿದ್ವಿ. ಈವನ್ ಜೋನಲ್ ಲೆವೆಲಿಂದ ತಾಲೂಕು ಲೆವೆಲ್, ತಾಲೂಕು ಲೆವೆಲಿಂದ ಡಿಸ್ಟ್ರಿಕ್ಟ್ ಲೆವೆಲಿಂದ ಸ್ಟೇಟ್ ಲೆವೆಲ್ವರೆಗೂ ನಾವು ಮಕ್ಕಳಲ್ಲಿ ಕೋಆಪರೇಟ್ ಮಾಡ್ತಿದ್ದೀವಿ. ಮೊನ್ನೆ ನಮ್ಮ ಮಕ್ಕಳೆಲ್ಲರೂ ವಾಲಿಬಾಲ್ನಲ್ಲಿ, ಥ್ರೋಬಾಲ್ನಲ್ಲಿ ಸ್ಟೇಟ್ ಲೆವೆಲ್ವರೆಗೂ ಹೋಗಿದ್ದಾರೆ ಸರ್. ಸೆಕೆಂಡ್ ಪೊಸಿಷನ್ ಬಂದಿದೆ. ಸ್ಪೋರ್ಟ್ಸ್ನಲ್ಲಿ ಕೂಡ ನಮ್ಮ ಮಕ್ಕಳನ್ನ ಎಂಕರೇಜ್ ಮಾಡ್ತಿದ್ದೀವಿ ಸರ್. ಆಮೇಲೆ ಈ ಸ್ಲೈಡ್ನಲ್ಲಿ ಆಲ್ರೆಡಿ ಪ್ಯಾಮ್ಲೆಟ್ ಇದೆ ಸರ್. ಲಾಸ್ಟ್ ಇಯರ್ ನಮ್ಮ ವಿದ್ಯಾನಿಕೇತನ್ ಗ್ರೂಪ್ ಆಫ್ ಆರ್ಗನೈಸೇಷನ್ ಇಂದ ಬರೀ ರಿಸಲ್ಟ್ ಶೀಟ್ ಸರ್. ಇದು ಟೋಟಲ್ 3 ಬ್ರಾಂಚಸ್ ಇಂದ ಬರೀ ರಿಸಲ್ಟ್ ಶೀಟ್ ಸರ್. ಇದು ಈಗ ನಾವು ಡಿಸ್ಕಸ್ ಮಾಡಿ ಈ 10 ನಿಮಿಷ ಡಿಸ್ಕಷನ್ ತುಂಬಾ ಇಂಪಾರ್ಟೆಂಟ್ ಸರ್. ಇಲ್ಲಿವರೆಗೂ ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ದೀವಿ. ಬಟ್ ಈಗ ಪ್ಲಾನ್ ಆಫ್ ಆಕ್ಷನ್ ಫಾರ್ ಸೆಕೆಂಡ್ PUC. ತಮ್ಮ ಮಕ್ಕಳು ಪ್ರಥಮ PUC ಇನ್ನೊಂದು 2 ತಿಂಗಳಲ್ಲಿ ಕ್ಲೋಸ್ ಆಗುತ್ತೆ ಸರ್. ಫೆಬ್ರವರಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ನಲ್ಲಿ ಫೈನಲ್ PUC ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಆಗ್ತಿದೆ ಸರ್. ಫೈನಲ್ PUC ಎಕ್ಸಾಮ್ ಆದಮೇಲೆ ಫಸ್ಟ್ PUC ಒಂದೇ ವಾರ ನಾವು ರಜಾ ಕೊಡ್ತೀವಿ ಸರ್. ಆ ಒಂದು ವಾರ ಆದಮೇಲೆ ಸೆಕೆಂಡ್ PUC ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಾವು ಸರ್. ಮಾರ್ಚ್ ಫಸ್ಟ್ ವೀಕ್ನಲ್ಲೇ ತಮ್ಮ ಮಕ್ಕಳಿಗೆ ಸೆಕೆಂಡ್ PUC ಸ್ಟಾರ್ಟ್ ಮಾಡ್ತೀವಿ ಸರ್. ಅದಕ್ಕೋಸ್ಕರ ಇಲ್ಲಿ ಕ್ಲಿಯರ್గా ಪ್ರತಿಯೊಂದು ಪಾಯಿಂಟ್ ನಾವು ಹೋಗ್ತೀನಿ ಸರ್. ಸ್ವಲ್ಪ 5 ನಿಮಿಷ ಕೇರ್ಫುಲ್ ಆಗಿ ನೋಡ್ಕೋಬೇಕು ಸರ್. After PUC 1 annual exam, only 1 week holidays will be given and the PUC pillar syllabus will start from March onwards. ಪ್ರಥಮ PUC ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಫೆಬ್ರವರಿದಲ್ಲಿ ಒಂದೇ ವಾರ ರಜೆ ಕೊಡ್ತೀವಿ ಸರ್. ಮಾರ್ಚ್ ಪ್ರಥಮ ವಾರದಲ್ಲಿ ನಾವು ಸೆಕೆಂಡ್ PUC ಸಿಲೆಬಸ್, PUC, KCET, NEET, ಪ್ಯಾರಲಲ್ ಟೀಚಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್, ಇಂಟಿಗ್ರೇಟೆಡ್. ಸೆಕೆಂಡ್ ಪಾಯಿಂಟ್ ಸರ್, ಆಫ್ಟರ್ ಕಂಪ್ಲೀಷನ್ ಆಫ್ 10 weeks ಅಂದರೆ ಮಾರ್ಚ್ದಲ್ಲಿ 4 weeks, ಏಪ್ರಿಲ್ದಲ್ಲಿ 4 weeks, ಮೇದಲ್ಲಿ 2 weeks, ಟೋಟಲ್ 10 weeks ಕಂಪ್ಲೀಟ್ ಆದಮೇಲೆ ಅಂದರೆ 50% ಸೆಕೆಂಡ್ PUC ಸಿಲೆಬಸ್ ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಆದಮೇಲೆ ಒಂದು 2 ವಾರ ಸಮ್ಮರ್ ವೆಕೇಶನ್ಸ್ ಕೊಡ್ತೀವಿ ಸರ್ ಮೇ ಮಂತದಲ್ಲಿ. ಎಗೈನ್ ಜೂನ್ 1ಗೆ ಎಗೈನ್ ಸ್ಟಾರ್ಟ್ ಮಾಡ್ತೇವೆ ಸರ್. ಜೂನ್ 1ಗೆ ಸೆಕೆಂಡ್ PUC ಸ್ಟಾರ್ಟ್ ಮಾಡಿ ಜೂನ್ದಲ್ಲಿ 4 weeks ಸರ್, ಜುಲೈದಲ್ಲಿ 4 weeks ಸರ್, ಆಗಸ್ಟ್ದಲ್ಲಿ 2 weeks ಸರ್. ನೆಕ್ಸ್ಟ್ 10 weeksನಲ್ಲಿ ರಿಮೈನಿಂಗ್ 10% ಆಫ್ ಸೆಕೆಂಡ್ PUC ಸಿಲೆಬಸ್, 50% ಆಫ್ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀವಿ ಸರ್. ಅಂದರೆ ಆಗಸ್ಟ್ 15th ಒಳಗಡೆನೆ ತಮ್ಮ ಮಕ್ಕಳ ಸೆಕೆಂಡ್ PUC, KCET, NEET ಎವ್ರಿಥಿಂಗ್ ಕಂಪ್ಲೀಟ್ ಮಾಡ್ತೀವಿ ಸರ್. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ 2025-26 ಸರ್. ಆಗಸ್ಟ್ನಲ್ಲಿ ಇನ್ನೂ 2 ವಾರ ಇರುತ್ತೆ ಸರ್. ಸೆಪ್ಟೆಂಬರ್ದಲ್ಲಿ ಒಂದು 4 ವಾರ ಇರುತ್ತೆ ಸರ್. ಅಕ್ಟೋಬರ್ದಲ್ಲಿ ಒಂದು 3 ವಾರ ಇರುತ್ತೆ, ಯಾಕಂದರೆ ದಸರಾ ವೆಕೇಶನ್ಸ್ ಇರುತ್ತೆ ಸರ್, 1 ವಾರ. ಟೋಟಲ್ 8 to 9 weeks ಏನು ಮಾಡ್ತೀವಿ ಅಂದರೆ
ಈ ಫಸ್ಟ್ PUC ಸಿಲೆಬಸ್ ಇನ್ನೊಂದ್ಸರಿ ರೀಟೀಚ್ ಮಾಡ್ತೀವಿ ಸರ್. ನಾವು ಮೈನ್ ಚಾಪ್ಟರ್ಸ್ ಎಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ 8 to 9 ವೀಕ್ಸ್ ಇರುತ್ತಲ್ಲ ಸರ್, ಆ ಫಸ್ಟ್ PUC ನೀಟು KCET ಇನ್ನೊಂದ್ಸರಿ ರೀಟೀಚ್ ಮಾಡ್ತೀವಿ ಸರ್. ರೀಟೀಚ್ ಮಾಡಿ ನವೆಂಬರ್ ಡಿಸೆಂಬರ್ದಲ್ಲಿ 8 ವೀಕ್ಸ್ ಇರುತ್ತಲ್ಲ ಸರ್, ಈ 8 ವೀಕ್ಸ್ ಏನು ಮಾಡ್ತೀವಿ ಅಂದರೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿಸ್ತೀವಿ ಸರ್. ಬೋರ್ಡ್ ಎಕ್ಸಾಮ್ ಎಲ್ಲ ಪ್ರಿಪರೇಷನ್ ಮಾಡಿ ಜಾನ್ವರಿ ಸಂಕ್ರಮಣ ರಜಾ ಮುಂಚೆ ಪ್ರಿಪರೇಟರಿ 1 ಕಂಡಕ್ಟ್ ಮಾಡ್ತೀವಿ. ಸಂಕ್ರಮಣ ರಜಾ ಆದಮೇಲೆ ಪ್ರಿಪರೇಟರಿ 2 ಕಂಡಕ್ಟ್ ಮಾಡ್ತೀವಿ ಸರ್, ಅಷ್ಟು ಸಿಲೆಬಸ್ ಮೇಲೆ. ಆಮೇಲೆ ಫೆಬ್ರವರಿಯಲ್ಲಿ 3rd ಪ್ರಿಪರೇಟರಿ ಕಂಡಕ್ಟ್ ಮಾಡ್ತೀವಿ. ಅಂದರೆ ತಮ್ಮ ಮಕ್ಕಳಿಗೆ ಸೆಕೆಂಡ್ PUCದಲ್ಲಿ ಟೋಟಲ್ ಸಿಲೆಬಸ್ ಮೇಲೆ 3 ಪ್ರಿಪರೇಟರೀಸ್ ಕಂಡಕ್ಟ್ ಮಾಡ್ತೀವಿ ಸರ್. ಆ 3 ಪ್ರಿಪರೇಟರೀಸ್ ಆದಮೇಲೆ ಫೆಬ್ರವರಿಯಲ್ಲಿ ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಸರ್. ಮಾರ್ಚ್ದಲ್ಲಿ ಫೈನಲ್ ಬೋರ್ಡ್ ಎಕ್ಸಾಮ್ ಇರುತ್ತೆ ಸರ್. ಮಾರ್ಚ್ 20ಕ್ಕೆ ಫೈನಲ್ ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಸರ್. ಕಂಪ್ಲೀಟ್ ಆದಮೇಲೆ ಕ್ರ್ಯಾಶ್ ಕೋರ್ಸ್ ನಾವು ರನ್ ಮಾಡ್ತೀವಿ ಸರ್. ಕ್ರ್ಯಾಶ್ ಕೋರ್ಸ್ 42 ದಿವಸ ಇರುತ್ತೆ ಸರ್. ಮಾರ್ಚ್ 22ರಿಂದ ಮೇ 3ನೇ ತಾರೀಕು ನಾವು 42 ದಿವಸ ಕ್ರ್ಯಾಶ್ ಕೋರ್ಸ್ ಕಂಡಕ್ಟ್ ಮಾಡ್ತೀವಿ, ಗ್ರ್ಯಾಂಡ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ, ಪೇಪರ್ ಎಕ್ಸ್ಪ್ಲನೇಷನ್ ಕಂಡಕ್ಟ್ ಮಾಡ್ತೀವಿ. ಏ ಕಾರಣಕ್ಕೆ ಮಕ್ಕಳಿಗೆ ರಜಾ ಇರಲಿಲ್ಲ ಸರ್. ಏನೇನೋ ಮಕ್ಕಳು ಹೇಳಿದ್ರು ಅಂದ್ರೆ ನಂಬೇಡ ಸರ್ ದಯವಿಟ್ಟು. ಸೊ ಅಪ್ ಟು 2026 ಮೇ 3rd ವರೆಗೂ ನಾವು ಕಾಲೇಜ್ ರನ್ ಮಾಡ್ತೀವಿ ಸರ್. ನೀಟ್ ಎಕ್ಸಾಮ್ ಮೇ 5th ಇರುತ್ತೆ ಸರ್. 1 ದಿವಸ ಮುಂಚೆ ಮಾತ್ರನೇ ತಮ್ಮ ಮಕ್ಕಳನ್ನ ಬಿಡ್ತೀವಿ ಸರ್. ಇದು ನಮ್ಮ ಕಾಲೇಜ್ ಓವರಾಲ್ ಡೆಕೋರೇಷನ್ ಸರ್. ಇದಕ್ಕಿನ್ನ ನೆಕ್ಸ್ಟ್ ಇದರಲ್ಲಿ ಫುಡ್ ಮೆನ್ಯೂ ಕೂಡ ಕೊಟ್ಟಿದ್ದೀವಿ ಸರ್. ನಮ್ಮ ಕಾಲೇಜಲ್ಲಿ ಬ್ರೇಕ್ಫಾಸ್ಟ್ ಏನಿರುತ್ತೆ, ಲಂಚ್ ಏನಿರುತ್ತೆ, ಸ್ನ್ಯಾಕ್ಸ್ ಏನಿರುತ್ತೆ, ಡಿನ್ನರ್ ಏನಿರುತ್ತೆ, ಡೇ ವೈಸ್ ಶೆಡ್ಯೂಲ್ ಕೂಡ ಕೊಟ್ಟಿದ್ದೀವಿ ಸರ್. ಅಟ್ ದಿ ಸೇಮ್ ಟೈಮ್ ಸರ್ ಇನ್ನೊಂದು ವಿಷಯ, ಮೆಡಿಕಲ್ ವಿಷಯದಲ್ಲಿ ಏನೇನೇ ಎಮರ್ಜೆನ್ಸಿ ಬಂದಿದೆ, ಮಕ್ಕಳಿಗೆ ಜ್ವರ ಆಗಲಿ, ಕೆಮ್ಮಾಗಲಿ, ಕಫ್ ಆಗಲಿ, ಏನೇನೇ ಟೈಫಾಯ್ಡ್ ಆಗಲಿ, ಏನೇನು ಇಶ್ಯೂ ಬಂದಿದೆ ಅಂದರೆ ನನ್ನ ಗಮನಕ್ಕೆ ಕೊಟ್ಟಿದ್ರೆ ಅಂದರೆ ವಾರ್ಡೆನ್ಸ್ ಗಮನಕ್ಕೆ ಆಗ್ಬೋದು, ಇನ್ಚಾರ್ಜ್ ಗಮನಿಸಿ ಕೊಟ್ಟಿದ್ರೆ ಅಂದರೆ ನಾವು ಆಂಬ್ಯುಲೆನ್ಸ್ ಪ್ರೊವೈಡ್ ಮಾಡಿ ಹಾಸ್ಪಿಟ್ಲಿಗೆ ವಾರ್ಡೆನ್ ಸಮೇತ ನಾವೇ ಕರ್ಕೊಂಡು ಹೋಗ್ತೀವಿ ಸರ್. ಆ ವಿಷಯದಲ್ಲೂ ಕೂಡ ಪಾಲಕರಿಗೆ ಮಕ್ಕಳಿಗೆ ನಾವು ಸರ್ವಿಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ಸರ್, ಓವರಾಲ್ ಈ ಫಸ್ಟ್ PUC ಅಕಾಡೆಮಿಕ್ಸ್ದಲ್ಲಿ 90% ಪ್ಲಸ್ ಮಕ್ಕಳು ತುಂಬ ಚೆನ್ನಾಗಿ ಎಫರ್ಟ್ ಮಾಡ್ತಾ ಇದ್ರು, ಚೆನ್ನಾಗಿ ಓದ್ತಿದ್ರು, ಚೆನ್ನಾಗಿ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಿದ್ರು, ರೆಗ್ಯುಲರ್ ಆಗಿ ಬರ್ತಿದ್ರು. ಬಟ್ 10% ಆಫ್ ಮಕ್ಕಳು ಮಾತ್ರ ತುಂಬ ಇರೆಗ್ಯುಲರ್ ಇದ್ದಾರೆ. ದಯವಿಟ್ಟು ಈ ವಿಷಯದಲ್ಲಿ ಪಾಲಕರೆಲ್ಲರೂ ಸಪೋರ್ಟ್ ಮಾಡಬೇಕು ಸರ್. 10th ಕ್ಲಾಸ್ ಎಕ್ಸಾಮ್ಸ್ ಥರ PUC ಎಕ್ಸಾಮ್ ಇರಲಿಲ್ಲ ಸರ್. 10th ಕ್ಲಾಸ್ ಎಕ್ಸಾಮ್ ಜನರಿಗೆ ಕಂಪೇರ್ ಮಾಡ್ತೆ PUC 10 times ಜಾಸ್ತಿ ಇರುತ್ತೆ ಸರ್. ಅಂದರೆ ಅವ್ರು 10 times ಹೆಚ್ಚಾಗಿ ಓದ್ಬೇಕು ಸರ್. ನಾವು ಒಬ್ಬರೇ ಕೆಲಸ ಮಾಡ್ತಾ ಉಪಯೋಗ ಏನಿಲ್ಲ ಸರ್, ಮಕ್ಕಳು ಕೂಡ ಕೆಲಸ ಮಾಡಬೇಕು. ಆ ವಿಷಯದಲ್ಲಿ ಪಾಲಕರು ಕಂಪಲ್ಸರಿ ಸಪೋರ್ಟ್ ಮಾಡಬೇಕು ಸರ್. ಇಟ್ ಈಸ್ ಎ ಕೈಂಡ್ಲಿ ರಿಕ್ವೆಸ್ಟ್ ಟು ಆಲ್ ದ ಪೇರೆಂಟ್ಸ್. ಇನ್ನೊಂದು ವಿಷಯ ಏನಂದರೆ ಸರ್, ಕಾಲೇಜ್ 8:40 ಸ್ಟಾರ್ಟ್ ಆದಮೇಲೆ ಸಾಯಂಕಾಲ 5:50ವರೆಗೂ ದಯವಿಟ್ಟು ಪಾಲಕರು ಯಾರೈనా ಬಂದಿದ್ರಂದರೆ ಮಕ್ಕಳ ಅಕಾಡೆಮಿಕ್ಸ್ನ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ ಸರ್. ಸರ್ ತುಂಬ ಪೇರೆಂಟ್ಸ್ ಬರ್ತಿದ್ರು, ಸರ್ ನಮ್ಮ ಊರಲ್ಲಿ ಜಾತ್ರೆ ಇದೆ ಸರ್, ನಮ್ಮ ಮನೆಯಲ್ಲಿ ದೊಡ್ಡ ಫಂಕ್ಷನ್ ಇದೆ ಸರ್, ನಮ್ಮ ದೂರ ಹೋಗ್ಬೇಕು ಸರ್, ಆಲ್ರೆಡಿ ಬಸ್ ಟಿಕೆಟ್ಸ್ ಟ್ರೈನ್ ಟಿಕೆಟ್ಸ್ ಕಳಿಸಿದ್ರು ನೋಡ್ರಿ ಸರ್. ನಿಮ್ಮ ಪ್ರಕಾರ ಕಾಲೇಜ್ ರನ್ ಮಾಡಬೇಕಂತ ಹೇಳ್ತಿದ್ರು. ಹೆಂಗೆ ಸರ್? ತಮ್ಮ ಮಕ್ಕಳ ಪ್ರಕಾರ ತಾವು ರಿಸರ್ವೇಷನ್ಸ್ ಎಲ್ಲ ಮಾಡ್ಕೋಬೇಕು. ನಾವು ಎಷ್ಟು ಸೀರಿಯಸ್ ಇರುತ್ತೆ ನಾವು ಅಷ್ಟು ವಿಲನ್ ಆಗ್ತದೆ. ನೀವೆಲ್ಲರೂ ಮಕ್ಕಳ ಹತ್ರ ಹೀರೋಸ್ ಆಗ್ತಿದ್ರು, ನಾನು ವಿಲನ್ ಮಾಡ್ತಿದ್ರು ಎಲ್ಲರೂ. ನಾವು ಯಾವಾಗ ಕಲಿಸ್ಬೇಡನೇ ಹೇಳ್ತೀನಿ, ನಾನು ಕಲಿಸಿಲ್ಲ ಸರ್. ತುಂಬ ಪಾಲಕರು ಸ್ವಲ್ಪ ಜನ ನೋವು ಮಾಡಿಸಿದ್ರೆ ಅದಕ್ಕೆ ನಾವು ಸಾರಿ ಹೇಳ್ತದೆ. ಸೊ ಯಾವಾಗೇನು ರಜಾ ಕೆಲಸದ ಸಮಯದಲ್ಲಿ ಯಾರೇನ ಲೇಟಿಗೆ ಬಂದಿದ್ರಂದರೆ ಸ್ವಲ್ಪ ಒಂದು 5ರಿಂದ 10 ಜನ ವಾಪಸ್ ಕಲಿಸಿದ್ವಿ ಸರ್. ಮೀನಿಂಗ್ ಏನಂದರೆ ಸರ್, ಮಕ್ಕಳಿಗೆ ಟೈಮ್ ಬರಬೇಕನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಬರಬೇಕನ್ನೋ ಕಲಿಸಿದ್ರು ಸರ್. ಅದು ಬಿಟ್ಟು ಅವ್ರ ಮೇಲೆ ಕೋಪ ಇಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಂಡು ಸರ್. ಸರ್ ಓದೋದು ಒಂದೇ ಇಂಪಾರ್ಟೆಂಟ್ ಅಲ್ಲ ಸರ್, ಡಿಸಿಪ್ಲಿನ್ ಕೂಡ ಇಂಪಾರ್ಟೆಂಟ್. ಎಲ್ಲಿ ಡಿಸಿಪ್ಲಿನ್ ಇರುತ್ತೋ ಅಲ್ಲಿ ಎಜುಕೇಷನ್ ಬರುತ್ತೆ ಸರ್. ವಿತೌಟ್ ಡಿಸಿಪ್ಲೈನ್ ದೇರ್ ಈಸ್ ನೋ ಯೂಸ್ ಆಫ್ ಎಜುಕೇಷನ್ ಸರ್. ಸೊ ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಓದ್ತಿದ್ರು. ಇನ್ನು ಸ್ವಲ್ಪ ಪಾಲಕರು ಸಪೋರ್ಟ್ ಮಾಡಬೇಕು. ಇನ್ನು ಎಕಡೆಮಿಕ್ಸ್ದಲ್ಲಿ ತಮ್ಗೆ ಏನೇನೋ ಹೆಚ್ಚಾಗಿ ಮಾಹಿತಿ ಬೇಕಾದರೆ
ಇನ್ನು ಪರ್ಸನಲ್ಗೆ ಮಾತಾಡಬೇಕಂದ್ರೆ ಪರ್ಸನಲ್ಗೆ ಬಂದು ನಾನು ಮೀಟ್ ಆಗಿ ಈಗ ಎಲ್ಲ ಡಿಪಾರ್ಟ್ಮೆಂಟ್ಸ್, ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ಮ್ಯಾಥ್ಸ್ ಡಿಪಾರ್ಟ್ಮೆಂಟ್, ಬಯಾಲಜಿ ಡಿಪಾರ್ಟ್ಮೆಂಟ್, ಆಲ್ PCMB ಡಿಪಾರ್ಟ್ಮೆಂಟ್ ತಮ್ಮ ಮಕ್ಕಳಿಗೆ ಟೀಚ್ ಮಾಡೋ ಲೆಕ್ಚರರ್ಸ್ ಎಲ್ಲರೂ ಅಲ್ಲೇ ಡಿಪಾರ್ಟ್ಮೆಂಟ್ ವೈಸ್ ಇದ್ದಾರೆ ಸರ್. ತಮ್ಗೇನೇನೋ ಡೌಟ್ ಇದ್ದರೆ ತಮ್ಮ ಮಕ್ಕಳ ಮಾರ್ಕ್ಸ್ ತೋರಿಸಿ ಅವ್ರ ಜೊತೆಗೆ ಮಾತಾಡ್ತೀವಿ ಸರ್. ಇನ್ನೂ ಒಂದು ಹಾಫ್ ಆನ್ ಅವರ್ದಲ್ಲಿ ತಮ್ಮ ಮಕ್ಕಳ ಎಕ್ಸಾಮ್ ಕಂಪ್ಲೀಟ್ ಆಗಿತ್ತು. ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಅವ್ರು ಇಲ್ಲಿ ಬಂತು ಮಾತಾಡ್ತಾರೆ ಸರ್. ಡೀಟೇಲ್ಗೆ ಮಾಡಿ ಸರ್. ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಸರ್, ಪೇರೆಂಟ್ಸ್ ಮೀಟಿಂಗ್ ಸಮಯದಲ್ಲಿ ಅಲ್ಲ ಸರ್, ತಾವು ಯಾವಾಗ ಬಂದಿದ್ರೂ ತಮ್ಮ ಮಕ್ಕಳ ಅಕಾಡೆಮಿಕ್ಸ್ ಬಗ್ಗೆ, ಡಿಸಿಪ್ಲಿನ್ ಬಗ್ಗೆ, ಹೆಲ್ತ್ ಬಗ್ಗೆ ನನ್ನ ಜೊತೆಗೆ ಮಾತಾಡಬೇಕು ಸರ್. ಯಾಕಂದರೆ ನಾವು ಬೆಳಗ್ಗೆ 8 ಗಂಟೆಯಿಂದ ನೈಟು 10:30ವರೆಗೂ ಕ್ಯಾಂಪಸ್ನಲ್ಲಿ ಇರ್ತೀವಿ ಸರ್. ಪ್ರತಿಯೊಂದು ನಿಮಿಷ ತಮ್ಮ ಮಕ್ಕಳ ಪರವಾಗಿ ಕೆಲಸ ಮಾಡದೆ ಬಿಟ್ಟು ಅದರಲ್ಲಿ ನನ್ನ ಸ್ವಾರ್ಥ ಏನಿರಲ್ಲ ಸರ್. ಏನೇನೋ ಸ್ವಲ್ಪ ಆ್ಯಕ್ಷನ್ ತಗೊಳ್ದು ಅಂದ್ರೇನು ತಮ್ಮ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿಯಿಂದ ತಗೊಂಡು ಬಿಟ್ಟು ಇನ್ನೊಂದು ಏನಿರಲಿಲ್ಲ ಸರ್. ಏನಂದರೆ ಆ ಏಜ್ ಏನಂದರೆ 16 to 18 years ಏಜ್ ತುಂಬ ಕನ್ಫ್ಲಿಕ್ಟೆಡ್ ಏಜ್ ಸರ್. ಸ್ವಲ್ಪ ಜನ ಒಂದೇ ಮಾತು ಹೇಳ್ತೆ ಫಾಲ್ ಆಗ್ತಾರೆ, ಸ್ವಲ್ಪ ಜನ 10 ಟೈಮ್ಸ್ ಹೇಳ್ತೆ ಫಾಲ್ ಆಗ್ತಾರೆ, ಸ್ವಲ್ಪ ಜನ 2 ಡೇಟ್ ಆಗ್ತಾರೆ ಫಾಲ್ ಆಗ್ತಾರೆ. ಸೊ ಅದ್ರ ಪ್ರಕಾರ ನಾವು ಮಾಡ್ತಾ ಬಿಟ್ಟು ಅದಕ್ಕಿಂತ ಏನು ಅವ್ರ ಮೇಲೆ ಕೋಪ ಏನಿರಲಿಲ್ಲ ಸರ್. ನಾವು ಟೀಚರ್ ಆಗಿ ಕೆಲಸ ಮಾಡ್ತೀವಿ, ತಂದೆ ಆಗಿ ಕೆಲಸ ಮಾಡ್ತೀವಿ, ತಾಯಿಯಾಗಿ ಕೆಲಸ ಮಾಡ್ತಾ ಬಿಟ್ಟು ಇನ್ನೊಂದು ಏನಿಲ್ಲ ಸರ್. ಇನ್ನೊಂದು ರಿಕ್ವೆಸ್ಟ್, ಲಾಸ್ಟ್ ಇಯರ್ ಒಡ್ಡರಹಟ್ಟಿ, ಗಂಗಾವತಿ ಒಡ್ಡರಹಟ್ಟಿದಲ್ಲಿ ಎಕ್ಸ್ಕ್ಲೂಸಿವ್ JEE ಕ್ಯಾಂಪಸ್ PCMC ಮಕ್ಕಳಿಗೋಸ್ಕರ ನಾವು ಸ್ಟಾರ್ಟ್ ಮಾಡಿದೆವು ಸರ್. ಈಗ 2ನೇ ವರ್ಷ ಸರ್ ಅದು. ಇದೊಂದು ಪಾಲಕರಿಗೆ ಗಮನವಿರಬೇಕು, ಈ ವಿಷಯ ತಿಳಿಸ್ತಾ ಇದ್ದೇವೆ ಸರ್. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಸರ್. ಶ್ರೀ ವಿದ್ಯಾನಿಕೇತನ್ PU ಕಾಲೇಜ್ ಗಂಗಾವತಿ, ಒಡ್ಡರಹಟ್ಟಿ, ಶ್ರೀರಾಮನಗರ ಬಿಟ್ಟು ಎಲ್ಲಿ ನನಗೆ ಬ್ರಾಂಚಸ್ ಇಲ್ಲ ಸರ್. ಇದೊಂದು ಪಾಲಕರಿಗೆ ಮಾಹಿತಿ ಇರಬೇಕಂದ್ರೆ ಇನ್ನೊಂದ್ಸಲ ಹೇಳ್ತಿದೆ ಸರ್. ಶ್ರೀರಾಮನಗರ, ಗಂಗಾವತಿ ಜುಲೈ ಸರ್ಕಲ್, ಒಡ್ಡರಹಟ್ಟಿ, ಗಂಗಾವತಿ ಈ 3 ಪ್ಲೇಸಸ್ಗಳಲ್ಲಿ ಬಿಟ್ಟು ನನಗೆ ಎಲ್ಲಿ ಬ್ರಾಂಚಸ್ ಇಲ್ಲ ಸರ್. ಅದು ಕೂಡ ಪಾಲಕರಿಗೆ ಮಾಹಿತಿ ಇರಬೇಕಂತ ಹೇಳ್ತಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.